ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಒಂದು ರಿಸಲ್ಟ್ಸ್ ಫೈನಲ್ ರಿಸಲ್ಟ್ಸ್ ರ್ಯಾಂಕ್ ಲಿಸ್ಟನ್ನು ಅಪ್ಡೇಟ್ ಮಾಡಲಾಗಿದೆ ನಿನ್ನೆ. ಮತ್ತು ಸೀಟು ಹಂಚಿಕೆ ಬಗ್ಗೆ ಒಂದು ಸ್ಪಷ್ಟವಾದಂತಹ ದಿನಾಂಕವನ್ನು ನಮ್ಮ ಸಬ್ಸ್ಕ್ರೈಬರ್ಗಳು ಕಾಮೆಂಟನ್ನು ಹಾಕಿದ್ರು. ಅದಕ್ಕೆ ಒಂದು ಮಾಹಿತಿಯನ್ನು ಕೊಡಲಾಗ್ತಿದೆ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಒಂದು ಸೀಟು ಹಂಚಿಕೆಯನ್ನು ಹಮ್ಮಿಕೊಳ್ಳಲಾಗುತ್ತೆ. ಸೊ ಆದರೆ ಅವರ ಪ್ರಕಾರ ಈ ಒಂದು ಸೀಟ್ ಹಂಚಿಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಏಪ್ರಿಲ್ ಮೊದಲನೇ ವಾರದಲ್ಲಿ ಸೀಟು ಹಂಚಿಕೆ ಆರಂಭವಾಗುತ್ತೆ ಅಂತ ಇವರು ಹೇಳಿದ್ದಾರೆ. ಇತರೆ ವರ್ಗಗಳಿಗೆ ಮೊದಲನೇ ಸುತ್ತಿನ ಸೀಟ್ ಹಂಚಿಕೆಯನ್ನು 2ನೇ ವಾರ ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗಬೇಕಿತ್ತು. 2ನೇ ವಾರ ಅಂದರೆ 10ನೇ ತಾರೀಕಿನ ಅಂತಂದ್ರೆ ಇತರ 2ನೇ ಸೀಟ್ ಹಂಚಿಕೆಯನ್ನು 4ನೇ ವಾರದಲ್ಲಿ ಏಪ್ರಿಲ್ 4ನೇ ವಾರ 2ನೇ ವಾರ 1ನೇ ವಾರ ಫಸ್ಟ್ ಸೆಕೆಂಡ್ ಥರ್ಡ್ 3 ವಾರದಲ್ಲಿ ನಾವು ಮುಗಿಸ್ತೀವಿ ಅಂತ ಇವರು ಆಫಿಷಿಯಲ್ ಏನು ಮಾಡಿದ್ರು, ಇವರು ತಮ್ಮ ಒಂದು ಇದರಲ್ಲಿ ಬುಕ್ಲೆಟಲ್ಲಿ ಕೊಟ್ಟಿದ್ರು. ಆದರೆ ಸೊ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘದ ವತಿಯಿಂದ ಏನಾಗಿದೆ ಅಂದರೆ ಒಂದು ಆದೇಶವನ್ನು ಇಲ್ಲಿ ಏನು ಕೊಟ್ಟಿದ್ದಾರೆ ಏನಂದರೆ 2024-25ನೇ ಸಾಲಿನ ವಿಶೇಷ ವರ್ಗಗಳ ವಿದ್ಯಾರ್ಥಿಗಳಿಗೆ 6ನೇ ತರಗತಿ ನೇರ ಪ್ರವೇಶತೆಯನ್ನು ಚುನಾವಣೆ ನಿಮಿತ್ತ ಏಪ್ರಿಲ್ 15ರಿಂದ ಮೇ 9ಕ್ಕೆ ಮುಂದೂಡಲಾಗಿದೆ. ಅಂದರೆ ಸೊ ಈಗಾಗಲೇ ಸ್ಟಾರ್ಟ್ ಆಗಬೇಕಿತ್ತು, ಆದರೆ 15ನೇ ತಾರೀಕು ನಂತರ ಮತ್ತು ಈ ಮೇ 9 ತಾರೀಕು ಒಳಗಡೆ ಸೀಟ್ ಹಂಚಿಕೆ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಮೇ ಬಿ ನಿಮಗೆ ನಾಳೆಯಿಂದ KE ವೆಬ್ಸೈಟದಲ್ಲಿ ಏನು ಮಾಡ್ಬೋದು ಅಂದರೆ ಈ ಒಂದು ಪ್ರಾಧಿಕಾರ ಒಳಗಡೆ ಏನು ಮಾಡ್ಬೋದು, ಅಪ್ಡೇಟನ್ನು ಮಾಡ್ಬೋದು. ಸೊ ನಾಳೆಯಿಂದ ಅಥವಾ ನಾಡ್ದಿಂದ ಏನಾಗುತ್ತೆ ಅಂತಂದರೆ ಒಂದು ಅಪ್ಡೇಟನ್ನು ಮಾಡ್ಬೋದು. ಇನ್ ಕೇಸ್ ಆಫ್ ನನಗೆ ಅಡ್ವಾನ್ಸ್ ಗೊತ್ತಾದರೂ ಕೂಡ ನಿಮಗೆ ಇಂಟಿಮೇಟ್ ಮಾಡ್ತೇನೆ. ಸೊ ಸೀಟ್ ಹಂಚಿಕೆಯನ್ನು ದಿನಾಂಕವನ್ನಂತೂ ಅವರು ಹೇಳಿದರು, ಆದರೆ ಇಲೆಕ್ಷನ್ ಇರುವುದರಿಂದ ಡಿಲೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ನೀವು ಇನ್ನೂ ಒಂದು ವಾರದ ಒಳಗಡೆ ಅಥವಾ 2-3 ದಿನ, ನಾನು ಮ್ಯಾಕ್ಸಿಮಮ್ 2-3 ದಿನ ಒಳಗಡೆ ನಿಮಗೆ ಸೀಟು ಹಂಚಿಕೆ ಒಂದು ಪ್ರೊಸೆಸ್ ಆರಂಭವಾಗುತ್ತೆ.